ಯಾವ ಮನುಷ್ಯನಿಗೂ ಏನೂ ತೊಂದರೆ ಕೊಡದಂತೆ ಇಲ್ಲಿ ಅವು ವಾಸ ಮಾಡ್ತಾ ಇದ್ದಾವೆ. ಈ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಾಳ ಶ್ರೇಷ್ಠವಾದಂಥ ಒಂದು ಗುರು ಅದು. ಮೊದಲು ಪ್ರಕೃತಿ, ಆ ಬಳಿಕ ಧರ್ಮ, ಆ ಬಳಿಕ ದೇವರು, ಆ ಬಳಿಕ ಮನುಷ್ಯನಿಗೆಲ್ಲ. ಪ್ರಕೃತಿ ನಂತರನೇ ಸಂತ ಮಹಾತ್ಮರು ಬಂದಿರೋದು. ಅದಕ್ಕಿಂತ ಪ್ರಕೃತಿ ಬಂದ ತಕ್ಷಣ ಎಲ್ಲರಿಗೂ ನಮ್ಮ ನಕಾರಾತ್ಮಕ ವಿಚಾರಗಳನ್ನು ತೆಗೆದು ಸಕಾರಾತ್ಮಕ ವಿಚಾರಗಳನ್ನು ತುಂಬುತ್ತದೆ. ಮತ್ತು ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದಿವ್ಯ ಆನಂದವನ್ನು ಕೊಡ್ತದೆ. ಇವತ್ತು ವಿಶ್ವ ಪ್ರಕೃತಿ ಮಹೋತ್ಸವ ದಿನ ಪ್ರತಿಯೊಬ್ಬರು ಒಂದು ಗಿಡವನ್ನು ನೆಡಿ, ಹುಟ್ಟುಹಬ್ಬಕ್ಕೆ ಒಂದು ಗಿಡ ನೆಡಿ, ಮದುವೆಯಾದಾಗ ಒಂದು ಗಿಡ ಹಾಕಿ, ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ಗಿಡಗಳನ್ನು ಹಾಕಿ ವೃಕ್ಷ ಸಂತತಿಯನ್ನು ಹೆಚ್ಚು ಬೆಳೆಸೋದ್ರಿಂದ ಮನುಷ್ಯನಿಗೆ ಆಕ್ಸಿಜನ್, ಶಾಂತಿ, ಸಂತೃಪ್ತಿ, ಪ್ರಕೃತಿಯ ಒಂದು ಸಂತುಲನ ಕಾಪಾಡೋದು ಇದು. ಅಷ್ಟೇ ಅಲ್ಲ, ಇವತ್ತು ವಿಶ್ವ ಆಹಾರದ ದಿನ. ಆಹಾರ ಅಂದರೆ ಮನುಷ್ಯನಿಗೆ ಏನೇನು ಊಟ ಮಾಡಬೇಕು, ಅನ್ನಮಯ ಶರೀರ ಇದು. ಆದರೆ ಎಲ್ಲರಿಗೂ ಅನ್ನ ಎಲ್ಲಿಂದ ಬರ್ತಿದೆ? ಅನ್ನ ಬರೋದು ಎಲ್ಲರಿಗೆ ಭೂಮಿಯಿಂದ. ಈ ಭೂಮಿ ಎಲ್ಲರ ಮನೋ ಇಚ್ಛೆಗಳನ್ನು ಪೂರ್ಣ ಮಾಡ್ತವೆ. ಎಲ್ಲರ ಮನೋ ಇಚ್ಛೆಗಳನ್ನು ಪೂರ್ಣ ಮಾಡೋದು ಯಾವುದಂದ್ರೆ ಭೂಮಿ. ಏನೂ ಇಲ್ಲ ಮಣ್ಣಿನಾಗ, ಆದರೆ ಎಷ್ಟು ವಿವಿಧ ಹಣ್ಣುಗಳು ಕೊಡ್ತದೆ, ಎಂಥ ಬಣ್ಣ ಬಣ್ಣದ ಹೂಗಳು ಅರಳಿಸ್ತಿದೆ, ಎಷ್ಟು ನಿಮ್ಮ ಬೆಲೆ ಬಾಳುವ ಕಿಮ್ಮತ್ತಿನ ಬಂಗಾರ ಆಭೂಷಣಗಳು ಕೊಡ್ತದೆ, ಬೆಳ್ಳಿಗಳನ್ನು ಕೊಡ್ತದೆ, ಚಿನ್ನ ತಾಮ್ರಗಳನ್ನು ಕೊಡ್ತದೆ, ಪೆಟ್ರೋಲಿಸಮ್ ಕೊಡ್ತದೆ. ಏನೆಲ್ಲ ಸಂಪತ್ತು ನಿಧಿ ಇರೋದು ಎಲ್ಲಿ ಅಂದರೆ ಭೂಮಿಯಾಗ. ಅದಕ್ಕೆ ಭೂಮಿಯ ಶ್ರೇಷ್ಠ ಬ್ಯಾಂಕ್ ಅಂತ. ಮಾನವ ಕುಲದ ಬ್ಯಾಂಕ್ ಅಂದರೆ ಭೂಮಿ. ಯಾರಿಗೆ ಏನೇನು ಬೇಕು ಎಲ್ಲ ಕೊಡ್ತದೆ. ಆಧ್ಯಾತ್ಮದಲ್ಲಿ ಏನು ಹೇಳ್ತಾರೆ ಅಂದರೆ ಭೂಮಿ ಕಾಮಧೇನಂತಾರೆ. ಯಾರಿಗೇನು ಬೇಕೋ ಅದು ಕೊಡ್ತದೆ. ಆದರೆ ಅಂಥ ಒಂದು ಭೂಮಿಗೆ ಒಂದು ಬೀಜ ಹಾಕಿದರೆ ನೂರಾರು ವಿಕಾಸ ಮಾಡಿ ಬೀಜಗಳನ್ನು ಕೊಡುವ ಶಕ್ತಿ ಇದೆ. ಒಂದು ಕೆಜಿಗೆ ಕ್ವಿಂಟಲ್ ಯಾವ ಬ್ಯಾಂಕುಗಳು ಕೊಡೋಲ್ಲ ಉತ್ಪನ್ನ ಮಾಡಿ. ಆದರೆ ಒಂದು ಕೆಜಿಗೆ ಒಂದೊಂದು ಕ್ವಿಂಟಲ್ ಉತ್ಪನ್ನ ಮಾಡಿ ಕೊಡುವಂಥ ಶ್ರೇಷ್ಠ ಬ್ಯಾಂಕ್ ಯಾವುದಾದ್ರೂ ಭೂಮಿ. ನಾವು ಕೂಡ ಮಣ್ಣಿನ ಒಂದು ಔಷಧ. ಇದ್ರಾಗೆಲ್ಲ ಇರೋದು ಮಣ್ಣನೇ, ಇದ್ರಾಗೆಲ್ಲ ಇರೋದು ಗಾಳಿ, ಇದ್ರಾಗೆಲ್ಲ ನೀರೇ. ನೀರಿನಿಂದ 80% ನೀರದ. ಗಾಳಿಯಂತೂ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತದೆ. ಮಣ್ಣಿನಿಂದನೇ ಶರೀರದ. ಸೂರ್ಯನ ಬೆಳಕಿನಿಂದಲೇ ಬುದ್ಧಿ ಕೆಲಸ ಮಾಡ್ತದೆ. ಜಲತತ್ವಗಳಿಂದಲೇ ಸ್ಮರಣದ. ನಾನು ಅಂತನ್ನುವ ಅಹಂ ಸ್ಪಂದನ ಆಕಾಶದಿಂದದ. 5 ತತ್ವದ ಪ್ರತೀಕ ಯಾವುದು ಅಂದರೆ ಅದು ಶರೀರ. ಈ 5 ತತ್ವಗಳನ್ನು ಸಂಯೋಜನೆ ಮಾಡಿರುವಂಥ ಶಕ್ತಿ ಅದಲ್ಲ, ಈ 5 ತತ್ವಗಳನ್ನು ಸಂಯೋಜನೆ ಮಾಡಿರುವ ಶಕ್ತಿಗೆ ಅದಕ್ಕೆ ಪರಮಾತ್ಮ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ. ಆ ಆತ್ಮದ ಜ್ಞಾನ ಮಾಡಿಕೊಳ್ಳೋದೇ ಈ ಶರೀರದ ಮುಖ್ಯ ಉದ್ದೇಶ. ಪ್ರತಿಯೊಬ್ಬ ಮನುಷ್ಯ ಅದಕ್ಕಾಗಿ ಬಾಲಕರು ಏನು ಸಂಪಾದನೆ ಮಾಡಬೇಕು? ಜ್ಞಾನ ಸಂಪಾದನೆ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು, ಒಳ್ಳೆಯ ಮಿತ್ರರನ್ನು ಸಂಪಾದನೆ ಮಾಡಬೇಕು, ಆ ಬಳಿಕ ನೈತಿಕತೆ ಮೌಲ್ಯಗಳನ್ನು ಸಂಪಾದನೆ ಮಾಡಬೇಕು, ರಾಷ್ಟ್ರವನ್ನು ಕುರಿತು ತಿಳ್ಕೋಬೇಕು. ಇದು ನಿಮ್ಮ ಕರ್ತವ್ಯ. ಯಾರ್ದು? ವಿದ್ಯಾರ್ಥಿ ಜೀವನದಾಗ. ನೀವು ಈಗ ಕಷ್ಟಪಟ್ರಿ ಅಂದರೆ ಮುಂದೆ ಸುಖ ಪಡ್ತೀರಿ. ಈಗ ಭಾಳ ಉಡಾಳ್ತನ ಮಜಾ ಮಾಡ್ಕೊತ ಬರೀ ಏನೂ ಕಲಿಲ್ಲ ಅಂತಂದ್ರೆ ಮುಂದೆ ದುಃಖ ಪಡ್ತೀರಿ. ನಿಮಗೆ ಆಶ್ರಯ ಯಾರೀಗ? ತಾಯಿ ತಂದೆಯರ ಆಶ್ರಯ. ಅವ್ರ ಆಶ್ರಯದಾಗ ನೀವದಿರಿ. ಮುಂದೆ ನಿಮ್ಮ ಆಶ್ರಯಕ್ಕೆ ಎಲ್ಲರೂ ಬರ್ತಾರೆ. ಅದಕ್ಕಂಥ ಒಂದು ಜ್ಞಾನ ಭಾಳ ಪವಿತ್ರ. ಜಗತ್ತಿನಾಗ ಎಲ್ಲಿ ಹೋದರೂ ನಿಮ್ಮನ್ನು ರಕ್ಷಣೆ ಮಾಡೋದು ಯಾವುದು? ಜ್ಞಾನ. ಪ್ರತಿಯೊಬ್ಬ ಮನುಷ್ಯನಿಗೆ ಬೆಲೆ ಬರೋದು ಅದರಿಂದ ಕಲೆ, ಪ್ರತಿಭೆ, ಒಂದು ಇದರಿಂದ ಬರ್ತದೆ ಬೆಲೆ. ಆ ಕಲೆಗಳ ವಿಕಾಸ ಮಾಡಿಕೊಳ್ಳೋದೇ ಒಂದು ಶ್ರೇಷ್ಠ ಜೀವನ. ಅಂಥ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನೀವು ಜ್ಞಾನ ಪಡ್ಕೋಬೇಕು. ಎರಡನೇದ್ದು, ಈಗ ಇವರು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅಂದರೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದರು. 4 ಆಶ್ರಮಗಳಿಗೆ ಆಶ್ರಯ ಅದು ಗೃಹಸ್ಥಾಶ್ರಮ. ಶ್ರೇಷ್ಠ ದಂಪತಿಗಳಾಗಿ ಒಳ್ಳೆಯ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಅವರಿಗೆ 16 ಸಂಸ್ಕಾರಗಳನ್ನು ಕೊಟ್ಟು ಬಂದಂಥವರಿಗೆಲ್ಲ ಆತಿಥ್ಯ ಮಾಡಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಒಬ್ಬರಲ್ಲಿ ಒಬ್ಬರಿಗೆ ವಿಶ್ವಾಸದಿಂದ ಇರೋದು ಗೃಹಸ್ಥಾಶ್ರಮ. ದಾನ ಧರ್ಮ ಸನ್ಯಾಸ ಎಲ್ಲ ಬೆಳೆಸೋದು ಯಾವುದು ಆಶ್ರಮ?
ಗೃಹಸ್ಥಾಶ್ರಮ. ರಾಷ್ಟ್ರಭಕ್ತಿಯಿಂದ ರಾಷ್ಟ್ರಕ್ಕೆ ಮಹಾನ್ ವ್ಯಕ್ತಿಗಳನ್ನು ಕೊಡೋರು ಕೂಡ ಅವರೇ. ವಿಜ್ಞಾನ ತಂತ್ರಜ್ಞಾನಕ್ಕೆ ವಿಕಾಸಕ್ಕೆ ಪಾತ್ರನೂ ಅವ್ರದ್ದೇ. ಅದಕ್ಕಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಯಾರು ಹೇಳಿದರು ಅಂದರೆ, ಯಾರು ನೀವು ಚೆನ್ನಾಗಿ ಉಣಿಸಿ ಅವರಿಗೆಲ್ಲ ಆತಿಥ್ಯ ಮಾಡಿದರೆ ಅವರು ಹೇಳಿದರು ಭಾಳ ಶ್ರೇಷ್ಠವಾದ ಆಶ್ರಮ ಅಂತ. ಕನಿಷ್ಠ ಅಂತಲ್ಲ, ಅದರಲ್ಲೇ ಇದ್ದುಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪಡೆದುಕೊಂಡು ಸದ್ಗತಿಯನ್ನು ಹೊಂದುವಂಥದ್ದು ಗೃಹಸ್ಥಾಶ್ರಮ. ಅದಕ್ಕಾಗಿ ಕೊನೆಗೆ ನಿವೃತ್ತ ಆಗ್ತೀರಿ ನೀವು. ಈಗ ಇಲ್ಲಿ ಬಾಲಕರು ಕಲಿಯೋರು ಅದಾರ, ನೀವು ಸಂಪಾದನೆ ಮಾಡೋರು ಇದ್ರಿ, ಇಲ್ಲಿ ನಿವೃತ್ತ ಆದವರು ಅದಾರ. ಇವರು ಈಗ ಏನು ಮಾಡ್ತಾರೆ ಅಂದರೆ, ಇವರಿಗೆ ಜ್ಞಾನದ ಅನುಭವದ ಶಕ್ತಿ ಇಲ್ಲ, ಆದರೆ ಅವರ ಅನುಭವ ಪ್ರೇರಕ ಅದ. ಅವ್ರ ಬದುಕಿನ ಅನುಭವ ಇನ್ನೊಬ್ಬರಿಗೆ ಪ್ರೇರಕ ಅದ. ಅವ್ರಿಗೇನು ಪ್ರೇಮ ಅಂದ್ರೆ ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ಅವರಿಗೆ ಭಾಳ ಸಂತೋಷ. ಅವ್ರಿಗೆ ನೀವೆಲ್ಲ ಯಾವಾಗಲೂ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಅನ್ನೋದು ಅವ್ರದ್ದು. ಅದಕ್ಕಾಗಿ ಈ ವೃದ್ಧಾಪ್ಯದಲ್ಲಿ ಅವ್ರದ್ದು ಅನುಭವ ಇನ್ನೊಬ್ಬರಿಗೆ ಅನಿಸುತ್ತಾರೆ. ಆದರೆ ಅವರು ಹೇಗಿರಬೇಕು ಅಂತ ಅನ್ನೋದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿದ್ರಂದರೆ, ಹೇಳಬೇಕೆಲ್ಲ ಎಲ್ಲರಿಗೂ ಮಾರ್ಗದರ್ಶನ ಮಾಡುವ ಹಕ್ಕದ, ಆದರೆ ಭಾಳ ಹಚ್ಕೋಬಾರ್ದು. ಇದು ಹಿಂಗೆ ಇರಬಾರ್ದು ಅಂತಲೂ ಬಯಸಬಾರ್ದು, ಅದಕ್ಕೂ ದುಃಖಕ್ಕೆ ಕಾರಣ ಆಗ್ತದದು. ಅದಕ್ಕೆ ಮನಸ್ಸು ನಿರ್ಲಿಪ್ತವಾಗಿತ್ತಂದ್ರೆ ಅದು ಸನ್ಯಾಸ. ಅವರವ್ರ ಮನೆಗಳಲ್ಲೇ ಮಾರ್ಗದರ್ಶನ ಮಾಡಿ ಮನಸ್ಸನ್ನು ನಿರ್ಲಿಪ್ತವಾಗಿಟ್ಟುಕೊಂಡು ಭಗವಂತನ ಸ್ಮರಣೆಯಲ್ಲಿದ್ದರು ಅಂತಂದರೆ ಅದು ಸನ್ಯಾಸ. ಅದಕ್ಕಿಂತ ಒಂದು ಇಲ್ಲಿ ವೃದ್ಧಾಪ್ಯ ಸನ್ಯಾಸ 4 ಅವಸ್ಥೆಗಳು ಮನುಷ್ಯನಿಗಿವೆ. ಈ 4 ಅವಸ್ಥೆಗಳಲ್ಲಿ ಬಾಲ್ಯತನಂತೂ ಕಳೆದೋಯ್ತು. ಇವರಿಗೀಗ ಬಾಲ್ಯದವರಿದ್ದವ್ರಿಗೆ ಅನ್ನಿಸ್ತದ ನಾವು ಬೇಗ ದೊಡ್ಡವರಾಗಬೇಕು, ದೊಡ್ಡವ್ರಿಗಾದವ್ರಿಗೆ ಅನ್ನಿಸ್ತದ ನಾವು ಮಕ್ಕಳಾಗಿರ್ಬೇಕಾಗಿತ್ತು, ಮಕ್ಕಳಾಗಿ ಇದ್ದವ್ರಿಗೆ ಅನ್ನಿಸ್ತದೆ. ವೃದ್ಧಾಪ್ಯ ಒಮ್ಮೆ ಕಳೆದು ಹೋದ ಬಳಿಕ ಅದಕ್ಕೆ ಸಮಯ ಭಾಳ ಬಲವಾನ ಅದು. ಸಮಯ ಅನ್ನೋದು ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಜಗತ್ತಿನಲ್ಲಿ ಎಲ್ಲ ಗೆದ್ದು ಬಂದೆ, ಆದರೆ ಕಾಲವನ್ನು ಗೆಲ್ಲಕ್ಕಾಗಲ್ಲ, ಮುಪ್ಪನ್ನು ಗೆಲ್ಲಕ್ಕಾಗಲ್ಲ, ಮರಣನೂ ಗೆಲ್ಲಕ್ಕಾಗಲ್ಲ. ಜಗತ್ತಿನಲ್ಲಿ ಎಷ್ಟು ಬಡದಾಡಿ ಏನೆಲ್ಲ ಗೆದ್ದರೂ ಕೂಡ ಖಾಲಿ ಕೈಯಿಂದ ಹೋಗೋದಂತ ತಿಳ್ಕೊಂಡು ಸಂದೇಶ ಕೊಟ್ಟ. ಮೇಲಿಟ್ಟು ಸಂದೇಶ ಕೊಟ್ಟ. ಹಾಗಾದರೆ ಮನುಷ್ಯ ಏನು ತಗೊಂಡೋಗೋದು? ತಗೊಂಡೋಗೋದೇನು? ಒಳ್ಳೆಯದು ಕೆಟ್ಟದ್ದಷ್ಟೇ. ವ್ಯಾಸ ಮಹರ್ಷಿಗಳು ಸಮಸ್ತ ಧರ್ಮಗಳ ಸಾರ ಒಂದೇ ಮಾತಿನಾಗ ಹೇಳ್ಬೇಕಂತ ಹೇಳಿದ್ರು. ಒಬ್ಬ ಹುಡುಗಂದ, ಸ್ವಾಮೀಜಿ ಗಂಟೆಗಟ್ಟಲೆ ಹೇಳ್ಬೇಡ, ಒಂದು ಮಾತಿನಾಗ ಹೇಳಿದ್ರು ಏನು ಹೇಳೋದಂತ. ಏನು ಹೇಳೋದಪ್ಪ, ನಾ ಜೀವನ ತುಂಬ 4 ವೇದಗಳು ಬರ್ದೀನಿ, 18 ಶಾಸ್ತ್ರ ಬರ್ದೀನಿ, ಪುರಾಣ ಬರ್ದೀನಿ, ಶ್ರುತಿ ಬರ್ದೀನಿ, ಸ್ಮೃತಿ ಬರ್ದೀನಿ. ನಮಗೆ ಅವೆಲ್ಲ ಕೇಳೋಕ್ಕೆ ಟೈಮ್ ಇಲ್ಲ. ಏನಾದರೂ ಹೇಳ್ತಿದ್ರು ಒಂದು ಮಾತಿನಾಗ ಹೇಳ್ಬಿಟ್ರೆ ಕೇಳಿ ಹೋಗಿಬಿಡ್ತೀವಿ. ಅವಾಗ ವ್ಯಾಸ ಮಹರ್ಷಿಗಳಿಗೆ ವಿಚಾರ ಶುರುವಾಯ್ತಂತ, ಒಂದು ಮಾತಿನಾಗ ಧರ್ಮಸಾರ ಏನು ಹೇಳ್ಬೇಕು, ಕೋಟಿ ಧರ್ಮಕ್ಕೂ ಒಂದು ಮಾತಿನಾಗ ಹೇಳ್ಬೇಕಂತ ಒಂದು ಹುಡುಗ ಕೇಳಿದ. ಅಂದರೂ ಮಕ್ಕಳು ಯಾವಾಗಲೂ ಭಾಳ ಹುಷಾರ. ಅದಕ್ಕೆ ಅವ್ರು ಏನು ಹೇಳ್ತಾರಂದರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಪರರಿಗೆ ಉಪಕಾರ ಮಾಡುವುದೇ ಪುಣ್ಯ, ಪರರಿಗೆ ಪೀಡೆಯನ್ನು ಕೊಡುವುದೇ ಪಾಪ. ಇದೇ ಧರ್ಮ ಅಂತ ಹೇಳಿದ್ರು. ನಾವು ಎಲ್ಲರಿಗೆ ಒಳ್ಳೇದಾಗಬೇಕು, ನಮಗೆ ನಾವೆಲ್ಲರಿಂದ ಏನು ಬಯಸ್ತೀವಿ, ನಮಗೆ ಚಲೋ ಎಲ್ಲರೂ ನೋಡಬೇಕು, ಚಲೋ ನಮಗೆ ಮಾತಾಡಬೇಕು, ಚಲೋ ನಮಗೆ ಗೌರವದಿಂದ ಕಾಣಬೇಕಂತ ಎಲ್ಲರೂ ಇಷ್ಟಪಡ್ತೀವಿ. ನಾವು ಅದನ್ನು ಮಾಡಿದರೆ ಅವ್ರು ಮಾಡ್ತಾರೆ, ನಾವೇ ಮಾಡಲಿಲ್ಲ ಅಂದರೆ ಅವ್ರು ಯಾರೂ ಮಾಡಲ್ಲ. ಇದು ಹೇಗಿದೆ ಅಂದರೆ, ಸಂಬಂಧ ಪರಸ್ಪರಂ ಭಾವಯಂತಹ ಗೌರವ ಕೊಟ್ಟು ತಗೊಳ್ಬೇಕೇ ವಿನಃ ಯಾವಾಗಲೂ ಗೌರವ ತಾನಾಗಿ ಅದು ಬರಲ್ಲ. ಅದನ್ನು ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ನೀ ಎಲ್ಲರಿಗೂ ಒಳ್ಳೇದು ಮಾತಾಡ್ಕೊತೋಗು, ಒಳ್ಳೆ ದೃಷ್ಟಿಯಿಂದ ನೋಡ್ಕೊತೋಗು. ನಾವು ಕೈಯಿಂದ ಏನು ಮಾಡೋಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಂತ ಬಯಸು. ಇದೇ ಸಕಲ ಧರ್ಮಗಳ ಸಾರ ಅಂತ ಹೇಳಿದ್ರು. ಅದಕ್ಕಾಗಿ ಮನುಷ್ಯನಿಗೆ ಅಂಥ ಕಾರ್ಯಗಳನ್ನು ತಾವೆಲ್ಲ ಮಾಡ್ತಾ ಬರ್ತಾ ಇದ್ದೀರಿ. ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ, ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ನಿಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇಲ್ಲಿ ತಾವೆಲ್ಲ ಬರ್ತಾ ಇದ್ದೀರಿ. ನಮ್ಮ ಹಿರಿಯರು, ನಮ್ಮ ಸ್ವಾಮಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರನ್ನು ನೋಡಿದವರು, ಅವರಿಗೆ ಸ್ವಾಮೀಜಿಯವರು ಒಂದು ಸಲ ಭಕ್ತರನ್ನು ಗುರುತಿಸಿದ್ರು ಅಂದರೆ ಅವರಿಗೆಲ್ಲ ಬ್ರೆಡ್ ಕಳಿಸೋರು, ಜಾಮ್ ಕಳಿಸೋರು, ಹಣ್ಣು ಕಳಿಸೋರು,
ಅವ್ರಿಗೆಲ್ಲ ಪುಸ್ತಕಗಳನ್ನು ಕಳಿಸ್ಯಾರ ಇವರಿಗೆ. ಅದಕ್ಕಂತ ಹಿರಿಯರು ಇಲ್ಲಿ ಇಬ್ಬರು ಅದಾರ. ಸ್ವಾಮೀಜಿಯವ್ರನ್ನ ಭಾಳ ಸಲ ನೋಡ್ಯಾರ, ಅವ್ರ ಮಾತುಗಳನ್ನು ಕೇಳ್ಯಾರ. ಅವ್ರ ಕಡೆಯಿಂದ ಅನೇಕ ಪತ್ರಗಳು ಅವ್ರಿಗೆ ಬಂದಿವೆ. ಅದಕ್ಕಾಗಿ ಅವರು ಇದ್ದಾಗ ಬರದೇ ಇದ್ದರೂ ಕೂಡ ಅವ್ರ ಭಕ್ತರೇ, ಅವ್ರ ಬಗ್ಗೆ ಅಭಿಮಾನ, ಅನನ್ಯವಾದ ಪ್ರೇಮಿದೆ. ಅದಕ್ಕೆ ಇವತ್ತು ಇಷ್ಟು ವಯಸ್ಸಿನಾಗ ಬಂದಾರಲ್ಲ, ಅದು ಭಾಳ ದೊಡ್ಡದು. ಇಷ್ಟು ವಯಸ್ಸಿನಾಗ ಆಶ್ರಮಕ್ಕೆ ಹೋಗ್ಬೇಕಂತ ಬಂದಾರ. ಅದಕ್ಕೆ ಆಶ್ರಮ ಅವ್ರಿಗೆ ಏನು ಕೊಟ್ಟದ ಅಂದ್ರೆ ತಂಪಾದ ನೆರಳು ಕೊಟ್ಟದ, ಒಳ್ಳೆ ಗಾಳಿ ಸ್ಪರ್ಶ ಅವ್ರಿಗೆ ಆನಂದ ಕೊಟ್ಟದ. ಇಲ್ಲಿ ಪ್ರಾಣಿ ಪಕ್ಷಿಗಳ ನಾದಗಳು ಅವರಿಗೆ ಸಂತೋಷ ನೀಡ್ಯದ, ಮನಸ್ಸಿಗೆ ಮುದ ನೀಡ್ಯದ. ಅದಕ್ಕೆ ಈ ನೀರು ಭಾಳ ತಂಪದ, ಈ ವಾತಾವರಣ ತಂಪದ. ತಲೆಗೆ ಎಲ್ಲರಿಗೂ ಶಾಂತ ಮಾಡೋದು ಯಾವುದಾದ್ರೂ ಅಂದರೆ ಪ್ರಕೃತಿ. ಯಾರ ಸಮೀಪನೂ ಹೋಗಿ ಕುಂತ್ರೆ ತಲೆಗೆ ಏನೆಲ್ಲ ಹಾಕ್ತಾರೆ, ಸುಮ್ಮನೆ ಬಿಡಂಗಿಲ್ಲ. ಅದು ಏನನ್ನ ಅದೊಂದು ಅದೊಂದು ಹಾಕಿಬಿಡ್ತಾರೆ. ಆದರೆ ಗಿಡದ ಕೆಳಗೆ ಬಂದು ಕುಂತ್ರೆ ಏನೂ ಹಾಕಂಗಿಲ್ಲ, ಸುಮ್ಮನೆ ಶಾಂತಿರು ತಣ್ಣಗಿರಂತ ಹೇಳ್ತದೆ. ಅದಕ್ಕೆ ನೆಮ್ಮದಿಯ ಸ್ಥಾನ, ಋಷಿಮುನಿಗಳ ತಪೋಸ್ಥಾನ ಪ್ರಕೃತಿ. ಅಂಥ ಪ್ರಕೃತಿಯ ಮಡಿಲಿಗೆ, ರಂಗಸ್ವಾಮಿಯ ಸನ್ನಿಧಿಗೆ, ವಿಷ್ಣು ಭಗವಂತನ ಕೃಪೆ ಪಡೆಯುವುದಕ್ಕಾಗಿ ಅವರಿಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ನಿಮ್ಮದೆಲ್ಲ ಪರಿವಾರ ಏನೇ ಇದ್ದರೂ ಕೂಡ ಮೈಸೂರಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಕೂಡೇ ಮಾಡ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ರು ಏನೂ ಮಾಡಲ್ಲ. ಮನೆಗಳು ಬೇರೆ ಅದಾವೆ, ಮನಸ್ಸು ಬೇರಿಲ್ಲ. ಮತ್ತು ವಿಚಾರಗಳು ಬೇರಿವೆ, ಹೃದಯದ ಪ್ರೀತಿ ಬೇರಿಲ್ಲ. ಅದಕ್ಕೆಲ್ಲರೂ ಅಂಥ ಒಂದು ಅವಿನಾಭಾವ ಸಂಬಂಧ. ನಾವು ನಮ್ಮ ರವೀಂದ್ರವರು ಮನೆಗೆ ಉದ್ಘಾಟನೆಗೆ ಬಂದಾಗ ಎಲ್ಲರೂ ಬಂದಿದ್ರಿ. ಮತ್ತೆ ಪುನಃ ಎಲ್ಲ ಇಲ್ಲಿ ಬಂದು ಬರೋಣ ಅಂತ ತಿಳ್ಕೊಂಡು ವಿಶ್ವ ಆಹಾರ ದಿನ ಚೆನ್ನಾಗಿ ಪಲಾವ್ ಉಣಿಸಿದ್ರಿ, ಚೆನ್ನಾಗಿ ಮೊಸರನ್ನು ಊಟ ಮಾಡಿಸಿದ್ರಿ. ಆ ಬಳಿಕ ಒಳ್ಳೆ ಒಳ್ಳೆ ಸ್ವೀಟ್ಗಳ ಒಟ್ಟು ಊಟ ಮಾಡಿಸಿದ್ರಿ. ವಿಶ್ವ ಆಹಾರ ಆರೋಗ್ಯಕ್ಕೆ ಏನೇನು ಬೇಕು ಎಲ್ಲ ಪ್ರಕೃತಿ ಮಧ್ಯದಾಗ ಕುಳಿತುಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ. ಊಟದಿಂದ ಸಂತೋಷ ಆಗ್ತದೆ, ಹಸಿದ್ರೆ ಸಿಟ್ಟು ಬರ್ತದೆ. ಹಸಿವು ಆಯ್ತು ಅಂದ್ರೆ ಸಿಟ್ಟು ಬರ್ತದೆ, ಹೊಟ್ಟೆ ತುಂಬಿದ್ರೆ ಖುಷಿ ಆಗ್ತದೆ. ಊಟ ಮಾಡಿದಾಗ ಆನಂದ ಅದ, ನಿದ್ದೆ ಬಂದಾಗ ನಿದ್ದೆ ಮಾಡಿದ್ರೆ ಆನಂದ ಅದ. ಫೋನ್ ಯಾಕೆ ನೋಡ್ತೀವಿ, ಫೋನ್ ಬಿಟ್ಬಿಡೋದು, ಪುಸ್ತಕ ಓದ್ಬೇಕು. ಅದಕ್ಕೆ ನಿದ್ದೆ ಆನಂದ ಎಲ್ಲಿ ಅದಂದ್ರೆ ಪ್ರೀತಿಯ ಜನ ಕೂಡಿದಾಗ ಆನಂದ ಅದ. ನಮಗೆ ಬೇಕಾದಂಥವ್ರು ಬಂದು ಹತ್ರ ಕುಂತ್ರೆ ಇನ್ನೂ ಸಂತೋಷ ಆಗ್ತದೆ. ಬೇಡಾದವ್ರು ಬಂದು ಹತ್ರ ಕುಂತ್ರೆ ಮನುಷ್ಯನಿಗೆ ಸ್ವಲ್ಪ ತಳಮಳ ಆಗ್ತದೆ. ಆದರೆ ಪ್ರಕೃತಿ ಮಡಿಲಾಗ ಎಲ್ಲರಿಗೂ ಸಂತೋಷ ಆಗ್ತದೆ. ಇಂಥ ಒಂದು ಸಂತೋಷದ ಸ್ಥಾನದ ದಿನ ವಿಶ್ವ ಆಹಾರ, ವಿಶ್ವ ಪರಿಸರ ದಿನ ಬಂದು ಇವೆಲ್ಲ ಭಾಳ ನಮಗಂತೂ ಭಾಳ ಸಂತೋಷ ಆಯಿತು. ಚೆನ್ನಾಗಿ ಊಟ ಮಾಡಿಸಿದ್ರಿ, ನಮಗಂತೂ ಹೊಟ್ಟೆ ಎಷ್ಟಿತ್ತು, ಚೆನ್ನಾಗಿ ಊಟ ಮಾಡಿದ್ವಿ. ನೀವೆಲ್ಲ ಹೀಗೇ ನಕ್ಕೊಂತಿರ್ರಿ ಯಾವಾಗಲೂ. ಇವರೆಲ್ಲ ಹಿರಿಯರು ಹಿಂಗೆ ಆಶೀರ್ವಾದ ಎಲ್ಲರಿಗೆ ಮಾಡ್ಕೊತಿರ್ಲಿ. ಸಣ್ಣವ್ರು ಯಾವಾಗಲೂ ಹಿಂಗೆ ನಗುತ್ತಾ ಹಾಡ್ಕೊಂತಿರ್ಲಿ. ಅವರು ಹಕ್ಕಿಗಳ ಥರ, ಅವ್ರು ಯಾವುದು ಬಂಧನಿಲ್ಲ, ಪಕ್ಷಿಗಳ ಥರ ಹಾರ್ತಾ ಇರಲಿ, ಅವರು ಹಾಡ್ಕೊಂತಿರ್ಲಿ. ದೊಡ್ಡವ್ರಿಗಂತ ಹಾರಕ್ಕೆ ಬರೋಲ್ಲ, ಯಾಕೆ ಬಂಧನಗಳು ಭಾಳ, ಅದು ಪಂಜರ ಥರ ಅದು ಒಳಗೆ ಹೇಳ್ತಿದೆ. ಅದಕ್ಕೆ ಇವ್ರ ಮಕ್ಕಳು ಹಾಡ್ಕೊಂತಿರ್ಲಿ. ಇವರು ಹೀಗೆ ನಕ್ಕೊಂತಿದ್ರೆ ಅದೇ ಮನೆ ಶಾಂತಿಯ ಮನೆ, ಸಮೃದ್ಧಿಯ ಮನೆ, ಸಂತೃಪ್ತಿಯ ಮನೆ. ಅದಕ್ಕಾಗಿ ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಹೀಗೆ ಮೇಲಿಂದ ಮೇಲೆ ಬರ್ತಾ ಇರ್ರಂತ ಆಶಿಸಿ ಈಗ ನಮ್ಮ ಹಿರಿಯರು ಸ್ವಾಮಿ ನಿರ್ಮಲಾನಂದರನ್ನು ಕುರಿತು ಒಂದು 4 ಮಾತುಗಳನ್ನು ಹೇಳ್ತಾರೆ. ಅವರಿಗೆ ತಮಗೂ ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಮಹಾಸ್ವಾಮಿಗಳು ನಾನು ಪುಣ್ಯವರು ಹೇಳಿದ್ದಲ್ಲಿ ಹೇಳಬೇಕು ಅಂತಕ್ಕಂಥವ್ರಿಗೆ ನಾನು ನಿರ್ಮಲಾನಂದ ಸ್ವಾಮಿಗಳ ಬಗ್ಗೆ ಒಂದು ನನಗೆ ಗೊತ್ತಿದ್ದದನ್ನು ಹೇಳಿದರೆ ಅದು ಇವತ್ತು ಮಾತಾಡು ಅಂತ ಹೇಳಿದರು. ನಿಮ್ಮ ಗುರುಗಳಿಗೆ ನಮಸ್ಕರಿಸಿ. ನಿರ್ಮಲಾನಂದ ಸ್ವಾಮಿಗಳು ವಿಶ್ವ ಶಾಂತಿ ನಿಕೇತನ ಅಂತ ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ನೆಲೆಸಿದ್ರು.
ಅವರು ಬಹಳ ಓದ್ಕೊಂಡವರು, ದೇಶಗಳನ್ನು ಜ 3 ಸಲ ಸುತ್ತಿದವರು ಸನ್ಯಾಸಿಯಾಗಿ. ಯಾಕೆಂದರೆ ನನಗೆ ಅವರ ಜೊತೆಗೆ ಇದ್ದಂಥವರೊಬ್ಬರು ಮುಂಬೈನಲ್ಲಿ ಒಬ್ಬರು ಡಾಕ್ಟ್ರ್ ಸಿಕ್ಕಿದ್ರು, ಅವರು ಅವರ ಜೊತೆಗೆ ಇದ್ದರು. ಅದಕ್ಕೆ ಹೇಳ್ತಾರೆ, ಇದಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮಿಗಳ ಪರಿಚಯ ಅಥವಾ ಇದು ಆಗೋದಕ್ಕೆ ಕಾರಣ ನಮ್ಮ ಹುಚ್ಚೇಗೌಡ ಅಂತ ನನ್ನ ಆತ್ಮೀಯ ಮಿತ್ರರಿದ್ದರು. ಆ ಮಿತ್ರರ ಮುಖಾಂತರ ಇವರು ಪರಿಚಯ ಆಯಿತು. ಚಿಂತಾಮಣಿಯವರು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬಲ್ಲವರಿದ್ದಾರೆ. ತಾವು ಬರೆದದ್ದು ಇಂಗ್ಲೀಷನ್ನು ಕನ್ನಡ ತರ್ಜುಮೆ ಮಾಡಿ ಕೊಡ್ತಾರಾ ಅಂತ ಹೇಳಿದರು. ಅದಕ್ಕೆ ನಾನೂ ಒಪ್ಪಿಕೊಂಡೆ. ಅವ್ರ ಮೇಲಿನ ಮೇಲೆ ಶಿವಮಲ್ಲಪ್ಪ ಅಂತ ಒಬ್ಬ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿರೋ ಅವರ ಶಿಷ್ಯ, ಅವರು ಬೆಳಿಗ್ಗೆ ರಂಗನ ಬೆಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ರು ಡಿಪಾರ್ಟ್ಮೆಂಟ್ನಲ್ಲಿ. ಅವ್ರ ಮೇಲೆ ದಿನ ಇಲ್ಲಿಗೆ ಆಶ್ರಮಕ್ಕೆ ಬರೋರಂತೆ. ಅವರು ನನ್ನ ಹತ್ರ ಕೊಟ್ಟು ಕಳಿಸೋರು. ಟ್ರಾನ್ಸ್ಲೇಷನ್ ಮಾಡಬೇಕಾದ ಒಂದು ಪೇಜ್ ಇರ್ಬೋದು, ಒಂದು ಸಣ್ಣ ಬುಕ್ ಇರ್ಬೋದು, ದೊಡ್ಡ ಬುಕ್ಕೇ ಇರ್ಬೋದು, ಕಳಿಸೋರು. ಅದಕ್ಕೆ ತಕ್ಕಷ್ಟು ಸಮಯ ಅವಕಾಶ ತಗೊಂಡು ನಾನು ಅದನ್ನು ಅವ್ರಿಗೆ ಕಳಿಸ್ತಿದ್ದೆ. ಆಮೇಲೆ ಅದು ಮೈಸೂರಿನಲ್ಲಿ ಪ್ರಿಂಟ್ ಆಗ್ತಿತ್ತು. ಇದು ಮಾತು ಬೇರೆ. ಮಹಾಸ್ವಾಮಿಗಳು ನನಗೆ ಆಶೀರ್ವಾದ ರೂಪದಲ್ಲಿ ಏನು ಕಳಿಸೋರು ಅಂದರೆ, ಅವರೇ ಮಾಡಿದ್ದೊಂದು ಗೋಧಿ ಬ್ರೆಡ್ ಕಳಿಸೋರು. ಗೋಧಿ ಬ್ರೆಡ್ ಈಗ ನನ್ನ ಮನೆಯವರಿಗೆ, ನಮ್ಮ ಮಕ್ಕಳಲ್ಲಿನೂ ಕೆಲವರಿಗೆ ಸ್ವಲ್ಪ ದೊಡ್ಡವರಿಗೆ ಗೊತ್ತಿರುತ್ತೆ. ಆ ಬ್ರೆಡ್ ತಗೊಂಡು ನಮ್ಮ ಹುಡುಗರೆಲ್ಲ ಹಂಚ್ಕೊಂಡು ತಿನ್ನೋರು. ಆಮೇಲೆ ನಿರ್ಮಲಾನಂದ ಸ್ವಾಮಿಗಳು ಮಾತನಾಡ್ತಾ ಇರಲಿಲ್ಲ, ಮೌನ ವ್ರತ ಇತ್ತು ಅವ್ರಿಗೆ ಮದುವೆಗೆ. ಮುಂದೆ ಒಂದು ವರ್ಷ ದಸರಾ ಸುಮಾರಿಗೆ ಅವ್ರಿಗೆ ಹೇಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ನಾನು ದಸರಾ ಆಚೆ ಈಚೆ ಹೋಗ್ಬಿಡ್ತೀನಿ ಅಂತ ಹಿಂಗೆ ಹೇಳಿಬಿಟ್ಟು ನಿರ್ಧಾರ ಮಾಡಿಕೊಂಡು ಮುಂದೆ 8-10 ದಿವಸದಲ್ಲೇ ಅವರು ಅವರ ವಿಶ್ವಾತ್ಮದಲ್ಲಿ ಲೀನ ಅವರು. ಯಾಕೆಂದರೆ ಸ್ವಾಮಿಗಳ ಮಾತನ್ನೇ ನನಗೆ ಗೊತ್ತು. ಹೀಗೆ ಆ ಹುಚ್ಚೇಗೌಡ ಅಂತ ಒಬ್ಬರು ಜೀವನ ಮತ್ತು ಆಧ್ಯಾತ್ಮ ಎರಡನ್ನೂ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥವ್ರು. ಕಾಂಟ್ರಾಕ್ಟರ್ ಆಗಿದ್ದರು, ವೃತ್ತಿಯಿಂದ ಕಾಂಟ್ರಾಕ್ಟರ್ ಆಗಿದ್ದರು, ಪ್ರವೃತ್ತಿಯಿಂದ ಸನ್ಯಾಸಿ ಇದ್ದರು. ಅವರು ಮದುವೆ ಮಾಡಿಕೊಂಡಿರಲಿಲ್ಲ. ಯಾರಿಗೆ ಬೇಕೋ ಅವರಿಗೆ ಸಹಾಯ ಮಾಡೋರು, ಯಾರು ಕೇಳ್ತಾರೋ ಅವರಿಗೆ ಅನುಕೂಲ ಮಾಡಿಕೊಡೋರು. ಆಮೇಲೆ ಆಧ್ಯಾತ್ಮಿಕ ಸಾಧನೆ ಮಾಡ್ತೀನಿ ಅನ್ನೋರನ್ನು ನಿರ್ಮಲಾನಂದ ಸ್ವಾಮಿಗಳ ಹತ್ರ ಕಳಿಸೋರು. ಅವರು ತಾವು ಬಂದು ಭೇಟಿ ಆಗ್ತಾ ಇರೋರು. ಪ್ರತಿ ಹಂತದಲ್ಲೂ ಅವರು ಕೂಡ ಒಂದು ರೀತಿಯಲ್ಲಿ ಸಂಬಂಧ ಬೆಳೆಯುತ್ತೆ. ಅವರು ಕೆಲವು ಪುಸ್ತಕಗಳನ್ನು ನಾನು ಭಾಷಾಂತರ ಮಾಡಿದ್ದೀನಿ ಕನ್ನಡಕ್ಕೆ. ಹೀಗೆ ನಿರ್ಮಲಾನಂದ ಸ್ವಾಮಿಗಳ ಸಂಪರ್ಕ, ಸಂಬಂಧ, ಅವರ ಸದಾಶಯ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಅಂತ ನಾನು ನಂಬಿಕೊಂಡಿದ್ದೀನಿ. ಅದೇ ರೀತಿ ನಂತರ ಬಂದಂತಹ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು, ಮಹಾಸ್ವಾಮಿಗಳಿದ್ದಾರಲ್ಲ, ಇವರು ಸಹಿತ ಹೆಚ್ಚು ಕಡಿಮೆ ನಮ್ಮ ಕಬಾಡೆ ಅವರ ಕುಟುಂಬಕ್ಕೆ ಬಹಳ ಸಮೀಪದಲ್ಲಿದ್ದಾರೆ. ನಾನು ಅವರನ್ನು ಮೇಲಿನ ಮೇಲೆ ನೋಡ್ತಾ ಇರ್ತೀನಿ. ಅವರ ಸಾಧನೆ ಬೆಳ್ಳಿರಂಗನ ಬೆಟ್ಟದಲ್ಲಿ ಇಟ್ಟುಕೊಂಡು ಜಗತ್ತಿನ ವಿಚಾರಗಳನ್ನು ತಿಳ್ಕೊತಾರೆ. ತಾವು ಮಾತ್ರ ನಿರ್ಲಿಪ್ತನಾಗಿರ್ತಾರೆ. ಇದು ಸನ್ಯಾಸಿಗಳ ಮಹತ್ವದ ಗುಣ. ಎಲ್ಲ ತಿಳ್ಕೊಳ್ತಾರೆ, ತಾನು ವೈಯಕ್ತಿಕ ಜೀವನದಲ್ಲಿ ಯಾವುದನ್ನು ಹಚ್ಚಿಕೊಳ್ಳೋದಿಲ್ಲ, ನಿರ್ಲಿಪ್ತನಾಗಿರ್ತಾರೆ. ಅಂಥ ಮಹಾಸ್ವಾಮಿಗಳ ಜೊತೆಗೆ ಇವತ್ತು ನೀವು ಕೆಲವು ಸಮಯ ಕಳೆದು ಅವರ ಸಾಮೀಪ್ಯದಲ್ಲಿ ಇದ್ದೀವಲ್ಲ ನಾವು, ಅದರಿಂದಾಗಿ ನನಗೆ ಬಹಳಷ್ಟು ತೃಪ್ತಿಯಾಗಿದೆ ಅಂತ ಹೇಳ್ಬೋದು.
ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ಅಂತ ಹೇಳ್ಬೋದು. ಆದ್ದರಿಂದ ಮಹಾಸ್ವಾಮಿಗಳಿಗೆ ಮತ್ತು ಮೂಲದಲ್ಲಿದ್ದಂಥ ನಿರ್ಮಲಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.